ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ. ಇಂಗ್ಲೀಷ್ ಸಬ್ಜೆಕ್ಟ್ನ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನ KE ಅವರು ನಿನ್ನೆ ಸಂಜೆ ಬಿಟ್ಟಿದ್ದಾರೆ. ಆ ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದರೆ ಸೇಫ್ ಆಗಿರ್ತೀರಿ, ಆ ಸಬ್ಜೆಕ್ಟಲ್ಲಿ ಅಪಿಯರ್ ಆಗಿರೋಂಥ ಟೋಟಲ್ ಕ್ಯಾಂಡಿಡೇಟ್ಸ್ ಎಷ್ಟು, ಹೈಯೆಸ್ಟ್ ಸ್ಕೋರ್ ಎಷ್ಟು ಬಂದಿದೆ, ಕಟ್ ಆಫ್ ಎಷ್ಟು ನಿಂತ್ಕೋಬೋದು, ಅವೆಲ್ಲವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಮೊದಲಿಗೆ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ನಿಮಗೆ ಈ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ. ಲಾಸ್ಟ್ ಇಯರ್ ಕಟ್ ಆಫ್ ಮತ್ತು ಹೀಗಿತ್ತು. ಹೈಯೆಸ್ಟ್ ಸ್ಕೋರ್ ಬಂದು 120, 212 ಇತ್ತು. ಜನರಲ್ ಮೆರಿಟ್ ಕಟ್ ಆಫ್ 164, SC 144, ST 144, ಕೆಟಗರಿ 1 150, ಕೆಟಗರಿ 2A 146, 2B 148, 3A 154, ಆಮೇಲೆ 156 ಇತ್ತು. ಆಮೇಲೆ ಈ ಲಾಸ್ಟ್ ಇಯರ್ ಕಟ್ ಆಫ್ ಸ್ಕ್ರೀನನ್ನು ನೋಡಿದ ಮೇಲೆ ಈ ವರ್ಷ ಅಂದರೆ ನವೆಂಬರ್ 2024 ಎಷ್ಟು ಜನ ಕ್ಯಾಂಡಿಡೇಟ್ಸು ಎಕ್ಸಾಮಿಗೆ ಅಪೇರ್ ಆಗಿರೋದಂದರೆ ಸುಮಾರು ಒಂದು 6300, ಅರೌಂಡ್ ಆಫ್ ನಿಯರೆಸ್ಟ್ 2568 ಸಮಥಿಂಗ್ ಇದ್ದಾರೆ. 6300 ಅಂತಲೇ ಅಂದ್ಕೊಳ್ಳೋಣ. ಇಷ್ಟು ಜನ ಕ್ಯಾಂಡಿಡೇಟ್ಸು ಅಪಿಯರ್ ಆಗಿದ್ದರು ಎಕ್ಸಾಮಿಗೆ. ಈ ವರ್ಷದ ಕಟ್ ಆಫ್ನ ಅನಾಲಿಸಿಸ್ ಮಾಡೋಣ. ಈ ಒಂದು ವರ್ಷದ ಕಟ್ ಆಫ್ನ ಬೇಸ್ಡ್ ಆನ್ ದಿ ಸ್ಕೋರು ನಾನೇನು ಮಾಡ್ತೀನಿ ಸ್ನೇಹಿತರೆ, ಜನರಲ್ ಮೆರಿಟ್ ಅವರಿಗೆ ಬಂದು 168, SC ST ಅವ್ರಿಗೆ ಬಂದು 148, ಕೆಟಗರಿ 1 and 2A ಅವರಿಗೆ 154ಇಂದ 158 ವಿಲ್ ಬಿ ದಿ ಸೇಫ್ ಸ್ಕೋರ್ ಅಂತ ಹೇಳ್ತೀನಿ. 2B 156, ಆಮೇಲೆ 3A ಮತ್ತು 3B ಅವರಿಗೆ 162+ ಇದ್ದರೆ ಸೇಫ್ ಸ್ಕೋರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನನಗನ್ಸೋ ಮಟ್ಟಿಗೆ ಈ ಸರಿ ಎಷ್ಟು ಜನ ಕ್ಯಾಂಡಿಡೇಟ್ಸು ಅಪಿಯರ್ ಆಗಿರೋದಂದರೆ 6300 ಜನ ಅಪಿಯರ್ ಆಗಿದ್ದಾರೆ. ಇದರಲ್ಲಿ 6% ಅಂತ ತೊಗೊಂಡ್ರು ಅರೌಂಡ್ ಒಂದು 400 ಜನ ಸೆಲೆಕ್ಟ್ ಆಗ್ಬೋದು. ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬಂದು ಹೈಯೆಸ್ಟ್ ಸ್ಕೋರ್ ಬಂದು 230, ಐ ಗೆಸ್ 230 ಈಸ್ ದಿ ಹೈಯೆಸ್ಟ್ ಸ್ಕೋರ್ ಅಂತ. ಆ ಒಂದು ಆಧಾರದ ಮೇಲೆ ಈ ಒಂದು ಕಟ್ ಆಫ್ನ ಅನಾಲಿಸಿಸ್ ಮಾಡಿದ್ದೀನಿ. ಇಷ್ಟು ನಿಮಗೆ ಸ್ಕೋರ್ ಬಂದಿದೆ ಅಂದರೆ ನೀವು ಆಲ್ಮೋಸ್ಟ್ ಇನ್ ಆಗ್ತೀರಿ. ಇಂಗ್ಲೀಷ್ ಸಬ್ಜೆಕ್ಟಿಗೆ ಟೋಟಲಾಗಿ ಎಷ್ಟು ಜನ ಕ್ವಾಲಿಫೈ ಆಗ್ತೀರಿ ಅಂದರೆ ಅರೌಂಡ್ 400 ಸ್ಲಾಟ್ ಸಿಗುತ್ತೆ. ಅರೌಂಡ್ 400 ಅಂತ ಅಂದ್ಕೊಂಡಿದ್ದೀನಿ. ಬೇಸ್ಡ್ ಆನ್ ಅದೇನು ಫಾರ್ಮುಲಾ ಕೊಟ್ಟಿದ್ದಾರೆ, UGC ಫಾರ್ಮುಲಾ ಕೊಟ್ಟಿದ್ದಾರಲ್ಲ, ಅದರ ಬೇಸಿಸ್ ಮೇಲೆ ಮಾಡಿರುವಂಥ ಒಂದು ಕಟ್ ಆಫ್ ಇದು. ಹಾಗಾಗಿ ತಾವೆಲ್ಲ ಇಷ್ಟೆಲ್ಲ ಸ್ಕೋರ್ ಬಂದಿದ್ದರೆ ಸೇಫ್ ಆಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.